ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಯಾವ ಜೀವಿಯು ದೀರ್ಘಾವಧಿಯ ಜೀವಿತಾವಧಿಯನ್ನು ಹೊಂದಿದೆ? ಆಪ್ಷನ್ಸ್ ಎ ಆಮೆ, ಬಿ ಆನೆ, ಸಿ ಸಿಂಹ, ಡಿ ಮೊಸಳೆ. ಸರಿಯಾದ ಉತ್ತರ ಆಪ್ಷನ್ ಎ ಆಮೆ. ಆಮೆಯು ದೀರ್ಘಾವಧಿಯ ಜೀವಿತಾವಧಿಯನ್ನು ಹೊಂದಿದೆ. ಎರಡನೇ ಪ್ರಶ್ನೆ. ಆಹಾರವನ್ನು ಬಿಸಿ ಮಾಡುವುದರಿಂದ ಯಾವ ವಿಟಮಿನ್ ನಾಶವಾಗುತ್ತದೆ? ಆಪ್ಷನ್ಸ್ ಎ ವಿಟಮಿನ್ ಸಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಕೆ, ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ. ಆಹಾರವನ್ನು ಬಿಸಿ ಮಾಡುವುದರಿಂದ ವಿಟಮಿನ್ ಡಿ ನಾಶವಾಗುತ್ತದೆ. ಮೂರನೇ ಪ್ರಶ್ನೆ. ದಾಸವಾಳದ ಟೀ ಕುಡಿಯುವುದರಿಂದ ನಮ್ಮ ದೇಹದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ? ಆಪ್ಷನ್ಸ್ ಎ ರಕ್ತ ಪರಿಚಲನೆ, ಬಿ ಆರೋಗ್ಯಕರ, ಸಿ ತೂಕ ನಷ್ಟ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ರಕ್ತ ಪರಿಚಲನೆ. ದಾಸವಾಳದ ಟೀ ಕುಡಿಯುವುದರಿಂದ ಇದು ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ಆಗುವಂತೆ ನೋಡಿಕೊಳ್ಳುತ್ತದೆ. ಇದರಿಂದ ನಮ್ಮ ತಲೆ ಕೂದಲು ಉದುರುವುದು ಕಡಿಮೆ ಆಗುತ್ತದೆ ಹಾಗೂ ಸಣ್ಣ ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗುವುದನ್ನು ತಡೆಯುತ್ತದೆ. ಉರಿಯೂತ, ಲಿವರ್ ಸಮಸ್ಯೆ, ಮಲಬದ್ಧತೆ ಸಮಸ್ಯೆಗಳಿಂದ ದೂರವಿರಲು ಸಹಾಯ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ. ಯಾವ ದೇಶದಲ್ಲಿ ಸತ್ತವರನ್ನು ಮದುವೆ ಆಗಬಹುದು? ಆಪ್ಷನ್ಸ್ ಎ ಅಮೆರಿಕ, ಬಿ ಫ್ರಾನ್ಸ್, ಸಿ ಇಟಲಿ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸ್. ಫ್ರಾನ್ಸ್ನಲ್ಲಿ ಸತ್ತ ನಂತರವೂ ವಿವಾಹ ಆಗಬಹುದು. ಅದು ಕಾನೂನುಬದ್ಧವಾಗಿದೆ. ಆದರೆ ಹಲವಾರು ನಾಗರಿಕ ಸೇವಕರು ಹಾಗೂ ಸತ್ತವರ ಕುಟುಂಬದಿಂದ ಅನುಮೋದಿಸಲ್ಪಡಬೇಕು, ಆಗ ವಿವಾಹ ಆಗಲು ಸಾಧ್ಯ ಎಂದು ತಿಳಿಸಲಾಗಿದೆ. ಆರನೇ ಪ್ರಶ್ನೆ. ಬೆಡ್ ರೂಮ್ನಲ್ಲಿ ಯಾವ ಬಣ್ಣದ ಲೈಟ್ ಇದ್ದರೆ ಉತ್ತಮ ನಿದ್ದೆ ಬರುತ್ತದೆ? ಆಪ್ಷನ್ಸ್ ಎ ಬಿಳಿ ಬಣ್ಣ, ಬಿ ಹಸಿರು ಬಣ್ಣ, ಸಿ ಕೆಂಪು ಬಣ್ಣ, ಡಿ ಹಳದಿ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ಬಣ್ಣ. ಹಲವಾರು ತಜ್ಞರು ಸಂಶೋಧನೆ ಮಾಡಿದ ಪ್ರಕಾರ ಅವರ ಅಧ್ಯಯನದಲ್ಲಿ ಕೆಂಪು ಬಣ್ಣವು ನಿದ್ರೆಗೆ ಸಹಾಯ ಮಾಡುವ ಅತ್ಯುತ್ತಮ ಬೆಳಕು ಎಂದು ಕಂಡು ಹಿಡಿಯಲಾಗಿದೆ, ಏಕೆಂದರೆ ಇದು ಮೆಲಾಟೋನಿನ್ ಉತ್ಪಾದನೆ ಹೆಚ್ಚಿಸುತ್ತದೆ. ಇದು ಹೆಚ್ಚು ಮಾಡುವುದರಿಂದ ನಿದ್ದೆಯೂ ಕೂಡ ಹೆಚ್ಚಾಗಲು ಸಾಧ್ಯತೆ ಇರುತ್ತದೆ. ಐದನೇ ಪ್ರಶ್ನೆ. ಯಾವ ಮಾಂಸವನ್ನು ಹೆಚ್ಚು ತಿನ್ನುವ ವ್ಯಕ್ತಿಯು ಬೇಗ ಸಾಯುತ್ತಾನೆ? ಆಪ್ಷನ್ಸ್ ಎ ಕೋಳಿ ಮಾಂಸ, ಬಿ ಮಟನ್, ಸಿ ಹಂದಿ, ಡಿ ಸಿಗಡಿ. ಸರಿಯಾದ ಉತ್ತರ ಆಪ್ಷನ್ ಎ ಕೋಳಿ ಮಾಂಸ. ಕೋಳಿ ಮಾಂಸ ಹೆಚ್ಚು ತಿನ್ನುವ ವ್ಯಕ್ತಿಯು ಬೇಗ ಸಾಯುತ್ತಾನೆ. ಏಳನೇ ಪ್ರಶ್ನೆ. ಖಾಲಿ ಹೊಟ್ಟೆಯಲ್ಲಿ ಕಿತ್ತಳೆ ಹಣ್ಣು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಕಾಂತಿಯುತ ಚರ್ಮ, ಬಿ ದೇಹ ದುರ್ಬಲ, ಸಿ ತೂಕ ನಷ್ಟ, ಡಿ ಅಸಿಡಿಟಿ. ಸರಿಯಾದ ಉತ್ತರ ಆಪ್ಷನ್ ಡಿ ಅಸಿಡಿಟಿ. ಖಾಲಿ ಹೊಟ್ಟೆಯಲ್ಲಿ ಕಿತ್ತಳೆ ಹಣ್ಣು ಅಥವಾ ಯಾವುದೇ ಹಣ್ಣನ್ನು ತಿನ್ನುವುದು ಒಳ್ಳೆಯದಲ್ಲ. ಕಿತ್ತಳೆ ಹಣ್ಣಿನಲ್ಲಿ ಆಮ್ಲ ಇರುತ್ತದೆ, ಜೊತೆಗೆ ಜಠರವು ಪಚನಕ್ಕೆಂದು ಆಮ್ಲ ಉತ್ಪತ್ತಿ ಮಾಡುತ್ತದೆ. ಇದರಿಂದ ಅನಾನುಕೂಲವೇ ಹೆಚ್ಚು. ಹೀಗಿರುವಾಗ ಖಾಲಿ ಹೊಟ್ಟೆಯಲ್ಲಿ ಕಿತ್ತಳೆ ಹಣ್ಣನ್ನು ಸೇವಿಸಿದರೆ ಆಮ್ಲೀಯತೆ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಅಂತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಎಂಟನೇ ಪ್ರಶ್ನೆ.
ಯಾವ ಹಣ್ಣನ್ನು ಸೇವಿಸುವುದರಿಂದ ಹಸಿವು ಹೆಚ್ಚಾಗುತ್ತದೆ? ಆಪ್ಷನ್ ಸಿ ದಾಳಿಂಬೆ, ಬಿ ಪರಂಗಿ ಹಣ್ಣು, ಸಿ ಸೇಬು, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ. 100 ಗ್ರಾಂ ದಾಳಿಂಬೆ ರಸಕ್ಕೆ ಸ್ವಲ್ಪ ಕಲ್ಲು ಉಪ್ಪು ಮತ್ತು ಜೇನುತುಪ್ಪ ಬೆರೆಸಿ ತಿನ್ನುವುದರಿಂದ ಹಸಿವು ಹೆಚ್ಚಾಗುತ್ತದೆ ಹಾಗೂ ಜೀರ್ಣಶಕ್ತಿಯು ಬಲವಾಗಿರುತ್ತದೆ. 9ನೇ ಪ್ರಶ್ನೆ. ಅಲ್ಪ ಪ್ರಮಾಣದಲ್ಲಿ ಸ್ತ್ರೀ ಸಂಭೋಗ ಮಾಡುವವನು ಏನಾಗಿರುತ್ತಾನೆ? ಆಪ್ಷನ್ ಸಿ ದೀರ್ಘಾಯುಷಿ, ಬಿ ಕಾಮುಕ, ಸಿ ದುರ್ಬಲ, ಡಿ ಬಲಿಷ್ಠ. ಸರಿಯಾದ ಉತ್ತರ ಆಪ್ಷನ್ ಎ ದೀರ್ಘಾಯುಷಿ. ಮಿತವಾಗಿ ಸ್ತ್ರೀ ಸಂಭೋಗ ಮಾಡುವವನು ದೀರ್ಘಾಯುಷಿ ಆಗುತ್ತಾನೆ. 10ನೇ ಪ್ರಶ್ನೆ. ಯಾವುದನ್ನು ಮುಖಕ್ಕೆ ಹಚ್ಚುವುದರಿಂದ ಮುಖದ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ? ಆಪ್ಷನ್ ಸಿ ಅರಶಿನ, ಬಿ ಮೊಸರು, ಸಿ ಬೆಣ್ಣೆ, ಡಿ ಹಾಲಿನ ಕೆನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಹಾಲಿನ ಕೆನೆ. ಚರ್ಮದ ಆರೋಗ್ಯಕ್ಕೆ ಬೆಸ್ಟ್ ಮನೆ ಮದ್ದು ಹಾಲಿನ ಕೆನೆ ಬಳಸುವುದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ, ಮುಖದಲ್ಲಿರುವ ಕಲೆ ಕೊಳೆ ಮಾಯವಾಗಿ ಮುಖದ ಚರ್ಮ ಮೃದುವಾಗುತ್ತದೆ. ಹಾಲಿನ ಕೆನೆಯೊಂದಿಗೆ ಕೆಲವು ವಸ್ತುಗಳನ್ನು ಬೆರೆಸಿ ಫೇಸ್ ಪ್ಯಾಕ್ ತಯಾರಿಸುವುದರಿಂದ ತ್ವಚೆಯು ಅನೇಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಮಧ್ವಾಚಾರ್ಯರು. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಒಗಟು: ಸಾವಿರಾರು ಹಕ್ಕಿಗಳು ಒಂದೇ ಬಾರಿ ನೀರಿಗಿಳಿತವೆ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.